ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 94ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 94ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿದುಕೊಳ್ಳೋಣ. ವಿಷ್ಣು ಸಹಸ್ರನಾಮ ಸ್ತೋತ್ರದ 94ನೇ ಶ್ಲೋಕವು ಹೀಗಿದೆ. ವಿಹಾಯ ಸಾಗತಿರ್ಜ್ಯೋತಿ ಸುರುಚಿ ಹುತ ಬುಗ್ವಿಭುಃ ರವಿ ವಿರೋಚನ ಸೂರ್ಯಃ ಸವಿತಾ ರವಿಲೋಚನಃ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 10 ನಾಮಗಳಿವೆ. ಈಗ ಭಗವಾನ್ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ವಿಹಾಯಸಾಯ ಗತಯೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಆಕಾಶದಲ್ಲಿ ವಾಸಿಸುವವನು ಅಥವಾ ವಿಷ್ಣು ಪಾದದಲ್ಲಿ ಸಂಚರಿಸುವವನು ಅಥವಾ ಅದಕ್ಕೆ ಆಧಾರವಾಗಿರುವವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ಜ್ಯೋತಿಷೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸದಾ ಪ್ರಕಾಶಮಾನವಾಗಿರುವವನು ಅಥವಾ ತಾನೇ ಸ್ವಯಂ ಪ್ರಕಾಶಮಾನವಾದ ಚೈತನ್ಯದ ಬೆಳಕಾಗಿದ್ದು ತಾನೇ ಸ್ವತಃ ಪ್ರಕಾಶಿಸುತ್ತಾ ಇತರ ಎಲ್ಲವನ್ನು ಪ್ರಕಾಶಿಸುವಂತೆ ಮಾಡುವವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಸುರುಚಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸುಂದರವಾಗಿ ಪ್ರಕಾಶಿಸುವವನು ಅಥವಾ ಅತ್ಯಂತ ಆಕರ್ಷಕವಾದ ಸ್ವರೂಪವನ್ನು ಹೊಂದಿರುವವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಹುತಭುಜೇ ನಮಃ. ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಅಗ್ನಿಯ ಮೂಲಕ ತನಗೆ ಅರ್ಪಿಸಲಾದದ್ದನ್ನು ಸ್ವೀಕರಿಸುವವನು ಅಥವಾ ಎಲ್ಲ ಯಾಗಗಳಲ್ಲಿ ಯಾವುದೇ ದೇವತೆಗೆ ಅರ್ಪಿಸಲಾಗುವ ಎಲ್ಲವನ್ನು ಸ್ವೀಕರಿಸುವವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ವಿಭವವೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸರ್ವವ್ಯಾಪಿಯಾಗಿದ್ದಾನೆ ಮತ್ತು ಎಲ್ಲೆಡೆ ನೆಲೆಸಿರುವವನು ಅಥವಾ 3 ಲೋಕಗಳಿಗೂ ಒಡೆಯನಾಗಿದ್ದಾನೆ. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ರವಯೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸೂರ್ಯನ ರೂಪದಲ್ಲಿರುವವನು ಅಥವಾ ಸೂರ್ಯನ ರೂಪದಲ್ಲಿ ಸಕಲ ರಸಗಳನ್ನು ಅಥವಾ ಸಾರವನ್ನು ಹೀರಿಕೊಳ್ಳುವವನು. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ವಿರೋಚನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ನಾನಾ ವಿಧಗಳಲ್ಲಿ ಪ್ರಕಾಶಿಸುವವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ಸೂರ್ಯಾಯ ನಮಃ. ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲವನ್ನು ಸೃಷ್ಟಿಸುವವನು ಅಥವಾ ಸೂರ್ಯನಲ್ಲಿ ತೇಜಸ್ಸನ್ನು ಉಂಟು ಮಾಡುವವನು. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಸವಿತ್ರೇ ನಮಃ. ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲಾ ಲೋಕಗಳನ್ನು ಸೃಷ್ಟಿಸುವವನು ಅಥವಾ ಸಮಸ್ತ ಲೋಕಗಳನ್ನು ಉಂಟು ಮಾಡುವವನು. ಹತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ರವಿಲೋಚನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸೂರ್ಯನನ್ನೇ ತನ್ನ ಕಣ್ಣುಗಳನ್ನಾಗಿ ಹೊಂದಿರುವವನು. ಈ ಶ್ಲೋಕವನ್ನು ಪಠಿಸುವುದರಿಂದ ಅಥವಾ ಕೇಳುವುದರಿಂದ ನಮ್ಮಲ್ಲಿ ಶುದ್ಧ ಪ್ರಜ್ಞೆಯು ವೃದ್ಧಿಯಾಗುತ್ತದೆ. ಇದು ನಮ್ಮನ್ನು ಆಕರ್ಷಕ, ಬಲಿಷ್ಠ ಮತ್ತು ಧೈರ್ಯಶಾಲಿಯಾಗಿ ಮಾಡುತ್ತದೆ. ಅಲ್ಲದೆ ಈ ಶ್ಲೋಕವು ಸಮಾಜದಲ್ಲಿ ನಮಗೆ ಒಳ್ಳೆಯ ಹೆಸರು, ಕೀರ್ತಿ ಮತ್ತು ಗೌರವವನ್ನು ತಂದುಕೊಡುತ್ತದೆ. ಸರ್ಕಾರಿ ಉದ್ಯೋಗವನ್ನು ಪಡೆಯಲು ಪ್ರಯತ್ನಿಸುತ್ತಿರುವವರು ಈ ಶ್ಲೋಕವನ್ನು ಪಠಿಸಬಹುದು. ಶತಭಿಷ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 94ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 95ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.